ನಮೋ ನಮೋ ಶ್ರೀರಾಘವೇಂದ್ರ ಸದ್ಗುಣ ಸಾಂದ್ರ ಕಮಲನಾಭನದಾಸ ಕಮಲಾಪ್ತ ಭಾಸ. ನಮೋ ನಮೋ ಶ್ರೀರಾಘವೇಂದ್ರ ಸದ್ಗುಣ ಸಾಂದ್ರ. ಶ್ರೀ ಗುರುಭ್ಯೋ ನಮಃ. ಕೃಷ್ಣಂ ವಂದೇ ಮಂಥಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀಮಧ್ವಕರಾರ್ಚಿತಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತ ದಯಾಲವೇ. ಜ್ಞಾನಗಮ್ಯ ವಾಹಿನಿಯ ಎಲ್ಲ ಸಹೃದಯ ಆಸ್ತಿಕ ಬಂಧುಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಒಂದೊಂದೊಂದೊಂದು ಮಾಸಕ್ಕೆ ವಿಶಿಷ್ಟವಾಗಿರತಕ್ಕಂತಹ ಹಬ್ಬಗಳೆಲ್ಲ ಬರ್ತಾ ಹೋಗುತ್ತೆ. ಚೈತ್ರದಿಂದ ಪ್ರಾರಂಭ ಮಾಡಿಕೊಂಡು ಫಾಲ್ಗುಣದವರೆಗೂ ಒಂದಲ್ಲ ಒಂದು ಹಬ್ಬಗಳು ಅದರ ನೆರಿತಾನೇ ಹೋಗುತ್ತೆ. ಅದರಲ್ಲಿ ಈ ಫಾಲ್ಗುಣ ಮಾಸ ಅಂತ ಬಂದಾಗ ನಮಗೆ ಪ್ರಧಾನವಾಗಿ ಸಿಗ್ತಕ್ಕಂಥದ್ದು ಶ್ರೀ ರಾಘವೇಂದ್ರ ಸ್ವಾಮಿಗಳ ಸ್ಮರಣೆ ಆಗ್ತಕ್ಕಂಥದ್ದು. ಯಾಕೆ ಅಂದರೆ ಶ್ರಾವಣದಲ್ಲಿ ಅವರ ಆರಾಧನೆ ಬರುತ್ತೆ. ಫಾಲ್ಗುಣದಲ್ಲಿ ವಿಶೇಷ ಏನು ಅಂತ ನಾವು ನೋಡಿದಾಗ ರಾಯರ ವರ್ಧಂತಿ ಉತ್ಸವ. ವರ್ಧಂತಿ ಅಂದ್ರೇನಪ್ಪ ಅಂತಂದರೆ, ಶ್ರೀ ರಾಘವೇಂದ್ರ ತೀರ್ಥರು ತಾವು ಆಶ್ರಮವನ್ನು ಸ್ವೀಕಾರ ಮಾಡಿರ್ತಕ್ಕಂತಹ ದಿವಸವನ್ನು ರಾಯರ ವರ್ಧಂತಿ ಅಂಥೇಳಿ ದೇಶದೆಲ್ಲೆಡೆ ವೈಭವದಿಂದ ಆಚರಣೆ ಮಾಡತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಕಂಡಿದೆ. ಅಂತಹ ಮಹಾನುಭಾವರ ವರ್ಧಂತಿ ನಡೀತಾ ಇದೆ. ಆ ನಿಮಿತ್ತ ಶ್ರೀ ರಾಘವೇಂದ್ರ ಗುರುಗಳ ಮಹಿಮೆಯ ಚಿಂತನೆಯನ್ನು ಮಾಡೋಣ. ರಾಯರ ಬಗ್ಗೆ ನಾವು ಅವಲೋಕನ ಮಾಡಬೇಕು ಅಂತಂದರೆ, ಸಾಮಾನ್ಯವಾಗಿ ಒಬ್ಬ ಮಹಾಮಹಿಮರ ಜೀವನವನ್ನು ತಿಳಿಬೇಕು ಅಂತಂದರೆ ಐತಿಹಾಸಿಕವಾಗಿರತಕ್ಕಂತಹ ದಾಖಲೆಗಳು ನಮಗೆ ಬೇಕಾಗ್ತವೆ. ಅದರಲ್ಲಿ ಮಂತ್ರಾಲಯ ಪ್ರಭುಗಳ ಕಾಲಘಟ್ಟದಲ್ಲಿದ್ದ ಅವರ ಜೀವನವನ್ನು ತಿಳಿಸ್ತಕ್ಕಂತಹ ಮಾಹಿತಿಯ ಆಕರ ಯಾವುದು ಅಂತ ನಾವು ನೋಡಿದಾಗ ಶ್ರೀ ರಾಘವೇಂದ್ರ ವಿಜಯ ಅಂತಕ್ಕಂತಹ ಒಂದು ಅದ್ಭುತವಾದ ಗ್ರಂಥ ರಾಯರ ಬಗ್ಗೆ ತಿಳಿಸ್ಕೊಡತ್ತೆ. ಈ ರಾಘವೇಂದ್ರ ವಿಜಯದಲ್ಲಿ ಬಹಳ ಸುಂದರವಾಗಿ ರಾಯರ ದಿನಚರಿಯನ್ನು, ರಾಯರ ಭಕ್ತಾನುಗ್ರಹವನ್ನು, ಇದನ್ನೆಲ್ಲ ನಾರಾಯಣಾಚಾರ್ಯರು ವರ್ಣನೆ ಮಾಡ್ತಾ ಹೋಗಿದ್ದಾರೆ. ಅವರು ಕುಂಭಕೋಣ ಕ್ಷೇತ್ರ ಅಂತೇನಿದೆ ಅಲ್ಲೆಲ್ಲ ರಾಯರು ವಾಸ ಮಾಡಿದಿರ್ತಕ್ಕಂತಹ ಪ್ರಸಂಗಗಳನ್ನೆಲ್ಲ ವರ್ಣನೆ ಮಾಡ್ತಾರೆ. ಇದಾದಮೇಲೆ ಶ್ರೀ ರಾಘವೇಂದ್ರ ತೀರ್ಥರಿಗೆ ಅಂದರೆ ವೆಂಕಟನಾಥಾಚಾರ್ಯರಿಗೆ ಆಶ್ರಮ ಕೊಡಬೇಕು ಅಂತ ಸುಧೀಂದ್ರ ತೀರ್ಥರು ಸಂಕಲ್ಪ ಮಾಡಿದಾಗ ತಂಜಾವೂರಿನಲ್ಲಿ ಅವರಿಗೆ ಆಶ್ರಮ ಪ್ರದಾನವಾಗಬೇಕು ಅಂತ ಅವರೆಲ್ಲರೂ ಸಮಾಲೋಚನೆ ಮಾಡಿ ವೆಂಕಟನಾಥಾಚಾರ್ಯರನ್ನು ತಂಜಾವೂರಿಗೆ ಕರ್ಕೊಂಡು ಹೋದ್ರಂತೆ. ತಂಜಾವೂರಿನಲ್ಲಿ ಆವಾಗ ರಾಜನ ಆಳ್ವಿಕೆ, ದೊಡ್ಡ ಅರಮನೆ. ಇವತ್ತಿಗೂ ಕೂಡ ತಂಜಾವೂರಲ್ಲಿ ನಾವು ಕಾಣಬಹುದು, ರಾಯರಿಗೆ ಆಶ್ರಮವಾಗಿರತಕ್ಕಂತಹ ಸ್ಥಳ ಅಂತ ತೋರಿಸ್ತಾರೆ. ಆ ತಂಜಾವೂರಿನ ರಾಜನ ಭವನದಲ್ಲಿ, ಅರಮನೆಯಲ್ಲಿ ವೆಂಕಟನಾಥಾಚಾರ್ಯರಿಗೆ ಆಶ್ರಮವನ್ನು ಪ್ರದಾನ ಮಾಡಿ ಶ್ರೀ ರಾಘವೇಂದ್ರ ತೀರ್ಥ ಅಂತ ಅಭಿಧಾನವನ್ನು ಕೊಡ್ತಾರೆ ಸುಧೀಂದ್ರ ತೀರ್ಥರು. ಅದನ್ನು ರಾಘವೇಂದ್ರ ವಿಜಯ ವರ್ಣನೆ ಮಾಡುತ್ತೆ. ತಸ್ಯ ನಾಮ ಸದದೆ ಸದಾಶಿಷ ರಾಜರಾಜ ಇವ ರಾಜಿತ ಶ್ರಿಯ ರಾಮಭದ್ರ ಇವ ಭದ್ರಭಾಜನಂ ತತ್ಕೃಪೇವ ಜಗತಾಂ ಹಿತೇ ರತಃ. ಸುಧೀಂದ್ರ ತೀರ್ಥರು ವೆಂಕಟನಾಥಾಚಾರ್ಯರಿಗೆ ರಾಘವೇಂದ್ರ ತೀರ್ಥ ಅಂತ ಹೆಸರು ಯಾಕೆ ಕೊಟ್ಟರು ಅಂತಂದರೆ, ಯಾವ ಪ್ರಜೆಗಳ ಮನಸ್ಸು ಕೂಡ ನೋಯಬಾರದು ಅಂತ ಅಂದ್ಕೊಂಡು ಪ್ರತಿಯೊಬ್ಬರಿಗೆ ಅನುಗುಣವಾಗಿ ನಡ್ಕೊಂಡಿರ್ತಕ್ಕಂತಹ ಪರಿಪೂರ್ಣ ಲಕ್ಷಣವುಳ್ಳ ಮಹಾರಾಜ ಅಂತಂದರೆ ಅದು ಶ್ರೀರಾಮಚಂದ್ರ ಮಾತ್ರ. ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ನ್ಯಾಯ ಸಲ್ಲಬೇಕು ಅಂತಕ್ಕಂತಹ ಮನೋಭಾವದಲ್ಲಿ ಹೇಗೆ ರಾಜನ ಆಳ್ವಿಕೆ ಇರಬೇಕು ಅಂತ ತೋರಿಸಿಕೊಟ್ಟಿರ್ತಕ್ಕಂಥವನು ಶ್ರೀರಾಮಚಂದ್ರ. ಅಂತಹ ರಾಮದೇವರ ಹೆಸರನ್ನು ತಮ್ಮ ಶಿಷ್ಯರಿಗಿಟ್ಟರು. ಯಾಕೆ ಅಂದರೆ ರಾಮಭದ್ರ ಇವ ಭದ್ರಭಾಜನಂ. ಯಾರ್ಯಾರು ತಮ್ಮನ್ನು ಬಯಸಿ ಬರ್ತಾರೋ, ಕಷ್ಟ ಅಂತ ಬರ್ತಾರೋ, ಜ್ಞಾನ ಬೇಕು ಅಂತ ಬರ್ತಾರೋ ಅವರೆಲ್ಲರಿಗೂ ಕೂಡ ಜ್ಞಾನ ಕೊಡಬೇಕು ಅಂತಕ್ಕಂತಹ, ಉದ್ಧಾರ ಮಾಡಬೇಕು ಅಂತಕ್ಕಂತಹ ಭಾವ ಯಾವಾಗಲೂ ನಮ್ಮ ಶಿಷ್ಯರಲ್ಲಿ ಸದಾ ನೆಲೆಸಲಿ ಅಂತಕ್ಕಂತಹ ಭಾವದಲ್ಲಿ ಆ ರಾಮನ ಅನುಗ್ರಹ ಪೂರ್ಣವಿರಲಿ ಅಂತಕ್ಕಂತಹ ಚಿಂತನೆಯಲ್ಲಿ ರಾಘವೇಂದ್ರ ತೀರ್ಥ ಅಂತ ಹೇಳಿ ಅವರಿಗೆ ನಾಮಕರಣವನ್ನು ಮಾಡ್ತಾರೆ.
ನಾಮಕರಣ ಮಾಡಿ ಒಂದು ಆಶೀರ್ವಾದ ಮಾಡ್ತಾರೆ. ಒಬ್ಬ ಗುರು ಪರಿಪೂರ್ಣವಾಗಿ ತನ್ನ ಶಿಷ್ಯನಿಗೆ ಕೊಡಬಹುದು ಅಂತಂದರೆ ಹೃದಯ ತುಂಬಿದ ಆಶೀರ್ವಾದ ಅಂತೇನಿದೆ ಅದು ಯಾವಾಗಲೂ ಶಿಷ್ಯನನ್ನು ಮೇಲೆ ಕೆತ್ತಾ ಹೋಗುತ್ತೆ. ಆದ್ದರಿಂದ ಗುರುಗಳ ಅನುಗ್ರಹ ಪರಿಪೂರ್ಣವಾಗಿ ಪಡಿಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಅದರಲ್ಲಿ ಹೇಳ್ತಾರೆ, ಶ್ರೀ ಸುರೇಂದ್ರ ವದಯಂ ತಪಸ್ಯಯ ಶ್ರೀ ಜಯೀಂದ್ರ ಇವ ಕೀರ್ತಿ ಸಂಪದಾ ವಿಶ್ರುತೋಹಮಿವ ವಾದ ಸಂಗರೆ ರಾಘವೇಂದ್ರ ಯತಿರಾಟ್ ಸಮೇಧತಾಂ. ಅವ್ರು ಹೇಳ್ತಾರೆ, ನಮ್ಮ ಶಿಷ್ಯರು ಹೇಗೆ ಅಭಿವೃದ್ಧಿಯನ್ನು ಪಡಿಬೇಕು ಅಂತಂದರೆ ಶ್ರೀ ಸುರೇಂದ್ರ ವದಯಂ ತಪಸ್ಯಯ, ತಪಸ್ಸನ್ನು ಆಚರಣೆ ಮಾಡ್ತಕ್ಕಂಥದ್ದು ಸನ್ಯಾಸಿಗಳ ಪ್ರಮುಖವಾಗಿರತಕ್ಕಂತಹ ಕಾರ್ಯ. ತದ್ಧಿ ತಪಸ್ ತದ್ಧಿ ತಪಃ ಉಪನಿಷತ್ತು ಹೇಳೋದು. ಅಲ್ಲಿ ತಪಸ್ಸನ್ನು ಮಾಡಬೇಕು ಅಂತಂದರೆ ಹೇಗೆ ಅಂತಂದರೆ ಅವ್ರು ಹೇಳ್ತಾರೆ, ಅದೇ ಪರಂಪರೆಯಲ್ಲಿ ಸುಧೀಂದ್ರ ತೀರ್ಥರ ಪರಮ ಗುರುಗಳು ಯಾರು ಅಂದರೆ ಸುರೇಂದ್ರ ತೀರ್ಥರು ಅಂತ ಹೇಳಿ. ಆ ಸುರೇಂದ್ರ ತೀರ್ಥರಂತೆ ತಪಸ್ಸಂತಕ್ಕಂತಹ ಸಂಪತ್ತು ನಮ್ಮ ಶಿಷ್ಯರಲ್ಲಿ ನೆಲೆಸಲಿ ಅಂತ ಹೇಳಿ. ಯಾಕಂದರೆ ಸುರೇಂದ್ರ ತೀರ್ಥರು 3 ಬಾರಿ ಭೂಪ್ರದಕ್ಷಿಣೆಯನ್ನು ಮಾಡಿರ್ತಕ್ಕಂಥವ್ರು. ಅದು ಹೇಗೆ ಅಂದರೆ ಯಶ್ಚಕಾರೋಪವಾಸೇನ ತ್ರಿವಾರಂ ಭೂಪ್ರದಕ್ಷಿಣಂ ಅಂತ ಅವರ ಮೇಲೆ ಸ್ತೋತ್ರ ಮಾಡ್ತಾರೆ ವಿಜೇಂದ್ರ ತೀರ್ಥರು. ಭಾರತದ ಭೂಭಾಗದಲ್ಲಿ ಎಲ್ಲೆಲ್ಲಿ ಪರಮಾತ್ಮನ ಸನ್ನಿಧಾನ ಇದೆಯೋ ಆ ಎಲ್ಲ ಕ್ಷೇತ್ರಗಳಿಗೂ ಕೂಡ ಕೇವಲ ಪರಮಾತ್ಮನ ತೀರ್ಥ ಸೇವನೆಯನ್ನು ಮಾಡಿ ದೇಹವನ್ನು ದಂಡಿಸಿ ಹರಿಪ್ರೀತಿ ಆಗಲಿ ಅಂತಕ್ಕಂತಹ ಭಾವದಲ್ಲಿ ಸಂಚಾರ ಮಾಡಿ ತಪಸ್ಸನ್ನು ಮಾಡಿರ್ತಕ್ಕಂಥವರು ಸುರೇಂದ್ರ ತೀರ್ಥರು. ಅಂಥ ಪರಮಗುರುಗಳ ತಪಶಕ್ತಿ ಏನಿತ್ತು ಅದೇ ರೀತಿಯಾದ ಸಿದ್ಧಿ ರಾಘವೇಂದ್ರರಿಗೆ ಸಿದ್ಧಿಸಲಿ ಅಂತ ಒಂದು ಭಾವ. ಹಾಗೆ ಕೀರ್ತಿ ಅನ್ನೋದು ನಮ್ಮ ಶಿಷ್ಯರಲ್ಲಿ ಬರಲಿ ಅಂತ. ಹೇಗೆ ಕೀರ್ತಿ ಅಂದರೆ ಶ್ರೀ ಜಯೀಂದ್ರ ಇವ, ವಿಜೇಂದ್ರ ತೀರ್ಥರಿಗೆ ಎಂಥ ಕೀರ್ತಿ ಇತ್ತೋ ಇಡೀ ದಕ್ಷಿಣ ಭಾರತ ಉತ್ತರ ಭಾರತದಲ್ಲಿ ಅನೇಕ ಜನ ಪರೀಕ್ಷಕರು ಬಂದರು, ಅನೇಕ ಜನ ವಿದ್ವಾಂಸರು ಬಂದರು, ಎಂತೆಂಥ ದೊಡ್ಡ ದೊಡ್ಡವರು ಬಂದರೂ ಕೂಡ ವಿಜೇಂದ್ರ ತೀರ್ಥದ ಜ್ಞಾನದ ಬೆಳಕಿನ ಮುಂದೆ ಅವರೆಲ್ಲ ಮಂಕಾಗಿಬಿಟ್ರು. ಅದರಿಂದ ವಿಜೇಂದ್ರ ತೀರ್ಥರ ಕೀರ್ತಿ ಎಲ್ಲ ಕಡೆ ಬೆಳೀತಾ ಹೋಯಿತು. ಚತುರಧಿಕ ಶತಕ ಗ್ರಂಥರತ್ನ ಪ್ರಣೇತ ಅಂತ ಕೊಂಡಾಡ್ತಾರೆ. 104 ಗ್ರಂಥಗಳನ್ನು ರಚನೆ ಮಾಡಿ ಅಪೂರ್ವವಾಗಿರ್ತಕ್ಕಂತಹ ಕೀರ್ತಿಯನ್ನು ರಚನೆ ಮಾಡಿರ್ತಕ್ಕಂಥವರು. ಅಂಥ ವಿಜೇಂದ್ರ ತೀರ್ಥರಂತೆ ನಮ್ಮ ಶಿಷ್ಯರ ಕೀರ್ತಿ ಸಂಪತ್ತು ಬೆಳೆಯಲಿ ಅಂತ ಹೇಳ್ತಾರೆ. ಅದಾದ ಮೇಲೆ ನಮ್ಮ ಅನುಗ್ರಹವು ಕೂಡ ಇರಲಿ ಅಂತ ಅವರು ಹರಿಸ್ತಾರೆ. ಎಂಥದ್ದು ಅಂದರೆ ವಿಶ್ರುತೋಹಮಿವ ವಾದ ಸಂಗರೆ. ಎಲ್ಲಾದರೂ ದೊಡ್ಡ ವಾಕ್ಯಾರ್ಥಗೋಷ್ಠಿ ಆಯಿತು ಅಂತಂದರೆ ಅಲ್ಲಿ ಪ್ರಧಾನವಾಗಿ ಆ ಕಾಲದಲ್ಲಿ ಸುಧೀಂದ್ರ ತೀರ್ಥರನ್ನ ಕರೆಸ್ತಾ ಇದ್ದರಂತೆ. ಯಾಕೆಂದರೆ ರಾಜಮಹಾರಾಜರ ವೈಭವದ ಆಳ್ವಿಕೆಯ ಸಮಯ ಅದು. ಆವಾಗ ದೊಡ್ಡ ದೊಡ್ಡ ಗೋಷ್ಠಿಗಳು, ಬೇರೆ ಬೇರೆ ಮತದ ವಿದ್ವಾಂಸರು, ಯತಿಗಳು, ಜ್ಞಾನಿಗಳೆಲ್ಲ ಬರೋರು. ಅಂಥದ್ರಲ್ಲಿ ಗೋಷ್ಠಿಯ ಪ್ರಮುಖ ಸ್ಥಾನವನ್ನು ಅಲಂಕರಿಸ್ತಾ ಇದ್ದದ್ದು ಸುಧೀಂದ್ರ ತೀರ್ಥರು. ಯಾಕೆ ಅಂತಂದರೆ ಎಂಥದ್ದೇ ಪೂರ್ವ ಪಕ್ಷಗಳಿದ್ದರೂ ಕೂಡ ಅದನ್ನು ಸಮರ್ಥವಾಗಿ ಅದರಲ್ಲಿರ್ತಕ್ಕಂಥ ತಪ್ಪುಗಳನ್ನು ಹುಡುಕಿ ಸರಿಯಾಗಿ ಸ್ವಸಿದ್ಧಾಂತದ ಸಮರ್ಥನೆಯನ್ನು ಮಾಡ್ತಕ್ಕಂಥವರು ಸುಧೀಂದ್ರ ತೀರ್ಥರು. ಎಲ್ಲೇ ಹೋದರೂ ಅವರಿಗೆ ಜಯ ಇತ್ತು. ಯಾಕಿತ್ತು ಅಂದರೆ ವಿಜಯೀಂದ್ರ ತೀರ್ಥರು ಅವರು ಬೆನ್ನ ಹಿಂದಿರ್ತಾ ಇದ್ದರು, ಅವರ ಪೂರ್ಣ ಅನುಗ್ರಹ ಅವರಲ್ಲಿತ್ತು. ಹಾಗೆ ನಮ್ಮಂತೆ ವಾದಸಂಗರ, ಈ ವಾಗ್ಯುದ್ಧ ಅಂದರೆ ವಾಕ್ಯಾರ್ಥ ಗೋಷ್ಠಿಗಳು ಅಂತೇನಿದೆ, ಈ ಎಲ್ಲ ಚರ್ಚಾಕೂಟಗಳಲ್ಲಿ ಗೋಷ್ಠಿಗಳಲ್ಲಿ ಯಾವಾಗಲೂ ಕೂಡ ಜಯ ಇವರಿಗೆ ಸಿದ್ಧಿಸಲಿ. ರಾಘವೇಂದ್ರ ಯತಿರಾಟ್ ಸಮೇಧತಾಂ. ಹೀಗೆ ಈ ರಾಘವೇಂದ್ರ ಯತಿ ಸಾರ್ವಭೌಮರು ರಾರಾಜಿಸಲಿ ಅಂತ ಹೇಳಿ ಸುರೇಂದ್ರರು, ವಿಜಯೇಂದ್ರರು, ಸುಧೀಂದ್ರರು ಈ 3 ಜನ ಜ್ಞಾನಿಗಳ ತಪಶಕ್ತಿ ಧಾರೆ ಎರೆದು ತಮ್ಮ ಶಿಷ್ಯರಲ್ಲಿ ತುಂಬಿಸಿ ಅನುಗ್ರಹವನ್ನು ಮಾಡ್ತಾರೆ. ಅಂಥ ಮಹಾನುಭಾವರು ಪಟ್ಟಾಭಿಷೇಕವನ್ನು ಮಾಡಿಕೊಂಡಿರ್ತಕ್ಕಂತಹ, ಆಶ್ರಮವನ್ನು ಸ್ವೀಕಾರ ಮಾಡಿಕೊಂಡಿರ್ತಕ್ಕಂತಹ ಸಂದರ್ಭ ಇದು. ಆ ಮಹಾನುಭಾವರ ಬಗ್ಗೆ ಜಗನ್ನಾಥದಾಸರು ಕೊಂಡಾಡ್ತಾರೆ. ರಾಯರ ಮೇಲೆ ಸ್ತೋತ್ರ ಮಾಡಬೇಕಾದ್ರೆ ಹೇಳ್ತಾರೆ, ನಮೋ ನಮೋ ಶ್ರೀ ರಾಘವೇಂದ್ರ ಸದ್ಗುಣ ಸಾಂದ್ರ ಕಮಲನಾಭನ ದಾಸ ಕಮಲಾಪ್ತ ಭಾಸ. ನಮೋ ನಮೋ ಶ್ರೀ ರಾಘವೇಂದ್ರ ಸದ್ಗುಣ ಸಾಂದ್ರ. ದೇಶ ದೇಶಗಳಿಂದ ದೈನ್ಯದಿಂದಲಿ ಬಂದ ಅಶೇಷ ಜನರಗಳಿಷ್ಟ ಸಲಿಸುವ ವಿಶಿಷ್ಟ. ನಾ ಸೇರಿದೆನೋ ನಿನ್ನ ನಮಿತ ಜನ ಪ್ರಸನ್ನ. ನಾ ಸೇರಿದೆನೋ ನಿನ್ನ ನಮಿತ ಜನ ಪ್ರಸನ್ನ. ಭಾಸುರ ಚರಿತನೆ ಭಜಿಸುವೆನೋ
ಅನವರತ ನಮೋ ನಮೋ ಶ್ರೀರಾಘವೇಂದ್ರ ಸದ್ಗುಣ ಸಾಂದ್ರ ಕಮಲನಾಭನ ದಾಸ ಕಮಲಾಪ್ತ ಭಾಸ ನಮೋ ನಮೋ ಶ್ರೀರಾಘವೇಂದ್ರ ಸದ್ಗುಣ ಸಾಂದ್ರ. ರಾಯರ ಮುಂದೆ ನಿಂತಾಗ ಭಕ್ತಿ ಭಾವದಿಂದ ಸ್ತೋತ್ರ ಮಾಡ್ತಾರೆ. ಅವರ ಭವ್ಯ ವೃಂದಾವನದ ಮುಂದೆ ಜಗನ್ನಾಥದಾಸರು ನಿಂತಿದ್ದಾರೆ. ನಿಂತಾಗ ತಮಗರಿವಿಲ್ಲದಂತೆಯೇ ಆ ಪದಗಳು ನಾಮುಂದು ತಾಮುಂದು ಅಂತ ಬರ್ತಾ ಇದ್ದಾವೆ ಗುರುಗಳನ್ನು ಕೊಂಡಾಡಲಿಕ್ಕೆ. ಅದರಲ್ಲಿ ಹೇಳ್ತಾರೆ ಕಮಲನಾಭನದಾಸ ಕಮಲಾಪ್ತ ಭಾಸ ಅಂತ. ಕಮಲನಾಭನದಾಸ ಅಂತಂದರೆ, ಕಮಲನಾಭ ಅಂದರೆ ಪರಮಾತ್ಮ, ಅವನ ದಾಸರು ರಾಘವೇಂದ್ರ ತೀರ್ಥರು. ಇದರಿಂದ ಏನು ಗೊತ್ತಾಗತ್ತೆ ಅಂತಂದರೆ, ಕಮಲನಾಭ ಯಾಕಾದ ಪರಮಾತ್ಮ ಬ್ರಹ್ಮದೇವರನ್ನು ಕಮಲದಲ್ಲಿ ಪಡೆದ. ಅಂಥ ಬ್ರಹ್ಮದೇವರು ಅಂತಂದರೆ ವಿಶೇಷವಾಗಿ ಜ್ಞಾನಪ್ರದರು, ಬ್ರಹ್ಮವಾಯುಗಳು ಜ್ಞಾನವನ್ನು ಕೊಡ್ತಕ್ಕಂಥವ್ರು. ಅಂಥವರ ಸನ್ನಿಧಾನ ವಿಶೇಷವಾಗಿ ರಾಯರಲ್ಲಿತ್ತು ಅಂತ ಹೇಳಿ ಕಮಲನಾಭನ ದಾಸ, ಪರಿಪೂರ್ಣವಾದ ಪರಮಾತ್ಮನ ಜ್ಞಾನವನ್ನು ಪಡೆದಿರ್ತಕ್ಕಂಥವರು ಕಮಲಾಪ್ತ ಭಾಸ. ಕಮಲಾಪ್ತ ಭಾಸ ಅಂತಂದರೆ ನಮಗೆಲ್ಲ ಸಾಮಾನ್ಯವಾಗಿ ಕೇವಲ ಗುರುಗಳ ಬೃಂದಾವನ ಕಾಣುತ್ತೆ, ಅಷ್ಟನ್ನು ನೋಡಿಕೊಂಡು ದರ್ಶನ ಮಾಡ್ಕೊಂಡು ಬರ್ತೇವೆ. ಆದರೆ ದಾಸರಾಯರಿಗೆ ಕಂಡದ್ದು ಕಮಲಾಪ್ತ ಅಂದರೆ ಸೂರ್ಯ, ಕಮಲವನ್ನು ಅರಳಿಸ್ತಕ್ಕಂಥವನು. ಆದ್ದರಿಂದಾಗಿ ಅವನಿಗೆ ಕಮಲಾಪ್ತ ಅಂತ ಹೆಸರು. ಅವನಂತೆ ರಾಯರ ಕಾಂತಿ ಇತ್ತಂತೆ. ಯಾಕೆ? ರಾಯರ ಬೃಂದಾವನದ ಸುತ್ತ ಪ್ರಭಾವಳಿ ಕಾಣ್ತಾ ಇತ್ತು, ವೃಂದಾವನದೊಳಗೆ ಗುರುಗಳು ಅವರಿಗೆ ಕಾಣಿಸ್ತಾ ಇದ್ದರು. ಆದ್ದರಿಂದಾಗಿ ಕಮಲನಾಭನ ದಾಸ ಕಮಲಾಪ್ತ ಭಾಸ ಅಂತ ಕೊಂಡಾಡ್ತಾರೆ. ಇದನ್ನು ಹೇಳಿದ ಮೇಲೆ ಅವರು ದರ್ಶನ ಮಾಡೋ ಕಾಲಕ್ಕೆ ಎಷ್ಟೋ ಜನ ಕಷ್ಟ ಅಂತ ಬರೋರು. ಜಗನ್ನಾಥದಾಸರು ಕೂಡ ಅವರಿಗೆ ಜೀವನದಲ್ಲಿ ಯಾವುದೋ ಒಂದು ಪರೀಕ್ಷೆಯ ಹಂತ ಅಂತ ಬಂದಾಗ ರಾಯರನ್ನ ಮೊರೆ ಹೋಗ್ತಾರೆ ದಾಸರಾಯರು. ದೇಶ ದೇಶಗಳಿಂದ ದೈನ್ಯದಿಂದಲೇ ಬಂದ, ಎಲ್ಲೆಲ್ಲಿಂದಲೋ ಬರ್ತಾರೆ, ಎಲ್ಲೆಲ್ಲಿಂದಲೋ ರಾಯರ ಸ್ಮರಣೆ ಮಾಡ್ಕೊಂಡು ಕುಣಿತಾ ಬರ್ತಾರೆ. ಅಂಥವರೆಲ್ಲ ಬಂದು ಪ್ರಾರ್ಥನೆ ಮಾಡಿದರೆ ಅಶೇಷ ಜನರಗಳಿಷ್ಟ ಸಲ್ಲಿಸುವ ವಿಶಿಷ್ಟ, ಅವರೇನೇನು ಬಯಸ್ತಾರೋ ಎಲ್ಲವನ್ನ ಕೊಡ್ತಾರೆ. ಅಂಥ ಮಹಾನುಭಾವರೇ, ನಿಮ್ಮನ್ನು ಅನವರತ ನಾನು ಭಜಿಸ್ತೇನೆ ಅಂತ ದಾಸರಾಯರು ಕೊಂಡಾಡ್ತಾರೆ. ಇದಕ್ಕೆ ಪೂರಕವಾಗಿ ಒಂದು ಪ್ರಸಂಗವನ್ನು ಹೇಳ್ತೀನಿ. ಚನ್ನಪಟ್ಟಣದ ಹತ್ರ ಒಬ್ಬ ಯುವಕ ಚೆನ್ನಾಗಿ ಶಾಸ್ತ್ರಾಧ್ಯಯನ ಮಾಡಿರ್ತಕ್ಕಂಥವರು ರಾಮಶಾಸ್ತ್ರಿಗಳು ಅಂತ ಅವರ ಹೆಸರು. ಅವರು ಗುರುಗಳ ಹತ್ರ ವೇದಾಧ್ಯಯನವನ್ನು ಮಾಡಿರ್ತಾರೆ, ಶಾಸ್ತ್ರಾಧ್ಯಯನವನ್ನು ಮಾಡಿಕೊಂಡು ತಮ್ಮ ಪಾಡಿಗೆ ಆಚರಣೆ ಅನುಷ್ಠಾನಗಳನ್ನು ಇಟ್ಕೊಂಡು ಅವರು ಜೀವನ ಮಾಡ್ತಿರ್ತಾರೆ. ಅದೇ ಚನ್ನಪಟ್ಟಣದ ಹತ್ರ ಒಬ್ಬರು ಮಂತ್ರಸಿದ್ಧರಾದ ವ್ಯಕ್ತಿಗಳಿದ್ದರು, ಮಂತ್ರಗಳ ಅನುಷ್ಠಾನ ಇಟ್ಕೊಂಡವರು. ಅವರ ಆಶ್ರಮಕ್ಕೆ ಅನೇಕ ಜನ ದರ್ಶನ ಮಾಡ್ಕೊಂಡು ಬರಲಿಕ್ಕೆ ಮಾತಾಡಲಿಕ್ಕೆ ಅಂತ ಹೋಗೋರು. ಒಂದು ದಿವಸ ಈ ರಾಮಶಾಸ್ತ್ರಿಗಳನ್ನು ಕೂಡ ಒಬ್ಬರು ಕರೆದ್ರಂತೆ ಅವ್ರ ಗೆಳೆಯರು. ನೀವು ನಮ್ಮೊಟ್ಟಿಗೆ ಬನ್ನಿ, ಹೋಗ್ತಾ ಇದ್ದೀನಿ ಅಂತ. ಎಲ್ಲಿಗೆ ಹೋಗ್ತಾ ಇದ್ದೀರಿ? ಇಲ್ಲ, ಹಿಂಗೆ ಒಬ್ಬರು ಆಶ್ರಮಕ್ಕೆ ಹೋಗ್ತಾ ಇದ್ದೀನಿ, ಅವರು ಮಂತ್ರಗಳ ಸಿದ್ಧಿ ಇರೋರು ಹಾಗೆ ಅಂತ. ಆಯಿತು ಅಂತ ಹೇಳಿ ಇವ್ರು ಹೋಗಿದ್ದಾರೆ. ಹೋದಾಗ ಆ ಮಂತ್ರಸಿದ್ಧಿ ಇರ್ತಕ್ಕಂಥವ್ರ ಕ್ರಮ ಏನು ಅಂದರೆ, ಆಶ್ರಮಕ್ಕೆ ಯಾರು ಬಂದರೂ ಕೂಡ ತಾವು ಅನ್ನವನ್ನು ತಮ್ಮ ಕೈಯಿಂದನೇ ಅವರಿಗೆ ಕೊಡ್ತಕ್ಕಂಥದ್ದು ಅಂತ ಹೇಳಿ ಅದೊಂದೇನೋ ಒಂದು ಪರಿಪಾಠಿ ಇಟ್ಕೊಂಡಿದ್ರು ಅವರು. ಈ ನಿಮಿತ್ತ ಅಲ್ಲಿ ಬಂದವರಿಗೆಲ್ಲ ಒಂದು ತಾವು ಅನ್ನವನ್ನು ಕಲಿಸಿ ಕೈ ತುತ್ತು ಹಾಕೋದು. ಹಿಂಗೆ ಮಾಡೋ ಕಾಲಕ್ಕೆ ಇವರ ರಾಮಶಾಸ್ತ್ರಿಗಳು ಕೂಡ ಆ ಸಾಲಲ್ಲಿ ನಿಂತಿರ್ತಾರೆ ದರ್ಶನ ಮಾಡೋಣ ಅಂತ. ಬಂದ ಕಾಲಕ್ಕೆ ಅವರ ಗೆಳೆಯರು ಆ ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ. ಆಮೇಲೆ ರಾಮಶಾಸ್ತ್ರಿಗಳಿಗೆ ಬಂದಾಗ ಅವರು ತೊಗೊಳ್ಳಲ್ಲ. ಯಾಕೆ ಅಂತಂದರೆ, ಸಾಮಾನ್ಯವಾಗಿ ಅನ್ನವನ್ನು ಸ್ವೀಕಾರ ಮಾಡ್ತಕ್ಕಂಥದ್ದು ಅದಕ್ಕೊಂದು ಕ್ರಮ ಇದೆ. ತಟ್ಟೆಯಲ್ಲಿ ಇಟ್ಕೊಂಡು ಅದಕ್ಕೆ ಪರಿಷೇಕಾದಿಗಳನ್ನು ಅಥವಾ ಪತ್ರದಲ್ಲಿ ಬಿಡಿಸಿ ಸ್ವೀಕಾರ ಮಾಡ್ತಕ್ಕಂಥದ್ದು ಅಂತ ಒಂದು ಕ್ರಮ ಇದೆ. ಆದ್ದರಿಂದಾಗಿ ಚಿತ್ರಾಹುತಿಗಳನ್ನು ಇಟ್ಟು ಅನ್ನವನ್ನು ಸ್ವೀಕಾರ ಮಾಡಬೇಕು, ಹಾಗೆಲ್ಲ ಕೈಯಿಂದ ಕೈಗೆ ತಿನ್ನಲಿಕ್ಕೆ ಆಗೋದಿಲ್ಲ ಅಂತ ಅವರು ನಯವಾಗಿ ತಿರಸ್ಕಾರ ಮಾಡ್ತಾರೆ. ಏನಾಯ್ತೋ ಗೊತ್ತಿಲ್ಲ, ಆ ಪವಾಡ ಮಂತ್ರಸಿದ್ಧಿ ಇರತಕ್ಕಂತಹ ವ್ಯಕ್ತಿ ಏನು ಮಾಡ್ತಾರೆ ಅಂತಂದರೆ, ಈ ವ್ಯಕ್ತಿಯ ರಾಮಶಾಸ್ತ್ರಿಯ ಮುಖವನ್ನು ನೋಡಿ ಮುಷ್ಟಿಯಲ್ಲಿ ಅನ್ನವನ್ನು ಕಟ್ಕೊಂಡು ಏನೋ ಒಂದು ಮಂತ್ರವನ್ನು ಹೇಳಿ ಅವ್ರ ಕೈಗೆ ಹಾಕಿಬಿಡ್ತಾರೆ. ಬೇಡ ಅಂದವರು ಮಂತ್ರ ಮುಗ್ಧರಾಗಿ ಆ ಅನ್ನವನ್ನು ಸ್ವೀಕಾರ ಮಾಡಿ ತಿಂದುಬಿಡ್ತಾರೆ ರಾಮಶಾಸ್ತ್ರಿಗಳು. ಯುವಕ 25-26 ವರ್ಷ ಅದನ್ನು ತಿಂದು ತಾವು ಮನೆಗೆ ಮರಳಿ ಬರ್ತಾರೆ. ಬಂದಾಗ ಎಲ್ಲರ ಜೊತೆ ಮಾತಾಡೋಣ ಅಂತ ಹೋಗ್ತಾರೆ, ಮಾತು ನಿಂತು ಹೋಗ್ಬಿಟ್ಟಿದೆ. ಮಾತೇ ಬರ್ತಾ ಇಲ್ಲ ವ್ಯಕ್ತಿಗೆ. ಏನು ಹೇಳಬೇಕು ಅಂತ ಅಂದ್ಕೊಳ್ತಾರೆ, ಕಂಠದವರೆಗೂ ಬರುತ್ತೆ. ಅಲ್ಲಿಂದ ಹೊರಗಡೆ ಧ್ವನಿಯಾಗಿ ಬರಬೇಕು ಅಂತಂದರೆ ಏನೋ ತಡೆದಂಗೆ ಆಗ್ತಾಯಿದೆ. ಎಷ್ಟು ಮಾತಾಡಿದರೂ ಆಗ್ತಾ ಇಲ್ಲ. ಸರಿ, ಮನೆಯವರಲ್ಲಿ ಏನು ಅಂದ್ಕೊಂಡ್ರು, ಪಾಪ ಮೌನ ವ್ರತ ಮಾಡ್ತಾ ಇರಬೇಕು ಅಂತ. ಯಾಕೆಂದರೆ ಮೂಕರ ಕಷ್ಟ ಎದುರಿದ್ದವ್ರಿಗೆ ಹೆಂಗೆ ಅರ್ಥ ಆಗಬೇಕು? ಹೇಳಿದರು, ಎಷ್ಟು ಹೇಳಿದ್ರು ಅವರಿಗೆ ಬಾಯಿ ಬರ್ತಾ ಇಲ್ಲ ಹೇಳಬೇಕು ಅಂತಂದರೆ. ಸರಿ, ಇವರು ಆಶ್ರಮಕ್ಕೆಲ್ಲೋ ಹೋಗಿದ್ದರು.
ಅವರಿಂದ ಪ್ರಭಾವಿತರಾಗಿ ಮೌನ ವ್ರತ ಮಾಡ್ತಿರಬಹುದೇನೋ ಅಂತ ಕುಟುಂಬದವರು ಅಂದ್ಕೊಂಡ್ರಂತೆ. 1 ತಿಂಗಳಾಯಿತು, 2 ತಿಂಗಳಾಯಿತು, 3, 4 ತಿಂಗಳು ಕಳೆಯಿತು. ಇದೇನು 4 ತಿಂಗಳಾದರೂ ಈ ವ್ಯಕ್ತಿ ಮಾತಾಡ್ತಾ ಇಲ್ಲ, ಏನು ಕಥೆ ಅಂತ ಅಂದ್ಕೊಂಡು ವೈದ್ಯರ ಹತ್ರ ಕರ್ಕೊಂಡು ಹೋದ್ರಂತೆ. ವೈದ್ಯರ ಹತ್ರ ಹೋದಾಗ ತೋರಿಸಿದ್ರು. ಎಷ್ಟು ತೋರಿಸಿದ್ರು ಕೂಡ ವೈದ್ಯರು ಎಷ್ಟೆಲ್ಲ ಪರೀಕ್ಷೆ ಮಾಡಿ ಹೇಳಿದ್ರಂತೆ, ದೇಹದಲ್ಲಿ ಉಂಟಾದ ಏರುಪೇರಿನಿಂದ ಆದ ಅನಾರೋಗ್ಯ ಅಲ್ಲ ಇದು, ಮೂಕತ್ವ ಅನ್ನೋದು. ಇದೇನೋ ನಾವೆಷ್ಟು ಪರೀಕ್ಷೆ ಮಾಡಿದ್ರೂ ಕೂಡ ಯಾವ ನ್ಯೂನತೆಗಳು ದೇಹದಲ್ಲಿ ಕಾಣ್ತಾ ಇಲ್ಲ, ಅದರಿಂದಾಗಿ ಬೇರೆ ಯಾವ ಮೂಲಕವಾದರೂ ಪರಿಹಾರ ಮಾಡ್ಕೊಳ್ಬೇಕು ಅಂತ ಆ ವೈದ್ಯರು ಹೇಳ್ತಾರೆ ಇವರಿಗೆ. ಸರಿ, ಏನು ಮಾಡಬೇಕು ತೋಚಲ್ಲ ಪಾಪ. ಯಾಕೆಂತಂದ್ರೆ ಎಷ್ಟು ಜನ ವೈದ್ಯರ ಹತ್ರ ಹೋದ್ರೂ ಅವರು ಉತ್ತರ ಕೊಡೋದೊಂದೇ, ನಿಮ್ಮಲ್ಲಿ ಏನೋ ತೊಂದರೆಗಳಿಲ್ಲ, ಯಾವ ತೊಂದರೆಗಳಿಂದಲೂ ಕೂಡ ಈ ಥರ ಮೂಕತನ ಬಂದಿಲ್ಲ ಅಂತ. ಸರಿ, ಹಾಗೆ ಇದ್ದಾಗ ಒಬ್ಬರು ಇವರು ಗೆಳೆಯರು ಬರ್ತಾರೆ. ಬಂದು, ನಿಮಗೆ ಈ ರೋಗ ಪರಿಹಾರ ಆಗಬೇಕು ಅಂದರೆ ಮಂತ್ರಾಲಯಕ್ಕೆ ಹೋಗಿ ರಾಯರ ಸೇವೆ ಮಾಡಿದರೆ ಪರಿಹಾರ ಆಗುತ್ತೆ ನಿನಗೆ ಅಂತ ಹೇಳಿ ಆ ರಾಮಶಾಸ್ತ್ರಿಗಳ ಹತ್ರ ಹೇಳ್ತಾರೆ. ಅವರು ಸ್ವಲ್ಪ ಆಯಿತು ಅಂತ ಅಂದ್ಕೊಂಡು ಬಿಡ್ತಾರೆ. ಹೀಗೆ ಮುಂದೆ ಹೋಗೋಣ ಅಂದ್ಕೊಂಡೆ 1 ವರ್ಷಗಳ ಕಾಲ ಮುಂದೆ ಹಾಕಿಬಿಡ್ತಾರೆ. ಸರಿ, ಮುಂದೆ ಹಾಕಿದ್ದಾರೆ. ಅದಾದಮೇಲೂ ಕೂಡ ಅದೇ ವ್ಯಕ್ತಿ ಮತ್ತೆ ಬಂದು ಹೇಳಿದ್ರಂತೆ, ನೋಡಪ್ಪ ಎಷ್ಟೆಷ್ಟೋ ಪ್ರಯತ್ನ ಮಾಡ್ತಾ ಇದ್ದಿ, ಗುರುಗಳ ಹತ್ರ ಹೋಗು, ಭಕ್ತಿಯಿಂದ ಬೇಡಕೋ, ಇದೊಂದು ಪ್ರಯತ್ನ, ಕೊನೆಯ ಪ್ರಯತ್ನ ಮಾಡು, ಅನುಗ್ರಹ ಮಾಡ್ತಾರೆ. ಎಷ್ಟೋ ಜನರಿಗೆ ಅನುಗ್ರಹ ಮಾಡಿದ್ದು ಕಂಡಿದೆ. ಆದ್ದರಿಂದ ಆ ಅನುಭವದಲ್ಲಿ ಹೇಳ್ತಾ ಇದ್ದೇನೆ, ಒಂದ್ಸಲಿ ಪ್ರಯತ್ನ ಅಂತೂ ಮಾಡಿ ನೋಡು, ಫಲ ಕೊಡೋದು ಬಿಡೋದು ಅವ್ರ ಇಚ್ಛಾ ಅಂತ ಹೇಳಿದ ಮೇಲೆ ಆಯಿತು ಅಂತ ಈ ರಾಮಶಾಸ್ತ್ರಿಗಳೇನು ಮಾಡಿದರು, ಆ ಕಾಲಕ್ಕೆ ಈ ಮಂತ್ರಾಲಯಕ್ಕೆ ಬಂದು ಸೇವೆ ಪ್ರಾರಂಭ ಮಾಡ್ತಾರೆ. ಸೇವೆ ಅಂತಂದರೆ ಸಾಮಾನ್ಯವಾಗಿ 3 ದಿವಸ, 7 ದಿವಸ, 10, 1 ಮಂಡಲಗಳ ಕಾಲ ಸೇವೆ ಮಾಡ್ತಕ್ಕಂಥದ್ದು ಅಂತ ಒಂದು ಸಾಮಾನ್ಯ ಕ್ರಮ. ಹೀಗೆ ಇವರು ಬಂದು ಏನು ಮಾಡಿದರು, ರಾಯರ ಹತ್ರ ನಿಂತು ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡಿ ಪ್ರಾರ್ಥನೆ ಮಾಡಿದರು, ಸ್ವಾಮಿ ಈ ರೋಗವನ್ನು ತಾವೇ ಪರಿಹಾರ ಮಾಡಿ ಉದ್ಧಾರ ಮಾಡಬೇಕು ಅಂತ ರಾಮಶಾಸ್ತ್ರಿಗಳು ಕೇಳ್ಕೊಂಡಿದ್ದಾರೆ. ಕೇಳ್ಕೊಂಡಾಗ ರಾಯರ ಮುಂದೆ ಸೇವೆ ಏನು ಅಂತಂದರೆ ಒಪ್ಪತ್ತು ಊಟ, ರಾಯರ ಮುಂದೆ ಗ್ರಂಥಗಳನ್ನು ಪಾರಾಯಣ ಮಾಡೋದು, ಯಥಾಶಕ್ತಿ ಪ್ರದಕ್ಷಿಣೆಯನ್ನು ಹಾಕೋದು. ಎಷ್ಟಾಗುತ್ತಷ್ಟು ಪ್ರದಕ್ಷಿಣೆಗಳನ್ನು ವಾದೀಂದ್ರ ತೀರ್ಥರಿಗೆ ರಾಯರಿಗೆಲ್ಲ ಹಾಕಿದ ಮೇಲೆ ನಂತರ ರಾಯರ ಮುಂದೆ ಸ್ತೋತ್ರಗಳನ್ನು ಪಾರಾಯಣ ಮಾಡೋದು ಅಂತ ಕ್ರಮ. ಈ ನಿಟ್ಟಲ್ಲಿ ಪ್ರತಿ ದಿವಸ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ತುಂಗಭದ್ರಾ ನದಿಯಲ್ಲಿ ಸ್ನಾನ, ಸಂಧ್ಯಾವಂದನೆ ಇದನ್ನೆಲ್ಲ ಮುಗಿಸ್ಕೊಂಡು ರಾಯರ ಸನ್ನಿಧಾನಕ್ಕೆ ಬರೋದು, ಗುರುಗಳಿಗೆ ನಮಸ್ಕಾರ ಮಾಡಿ ತಾವು ಪ್ರದಕ್ಷಿಣೆಯನ್ನು ಪ್ರಾರಂಭ ಮಾಡ್ತಾರೆ. ಒಪ್ಪತ್ತು ಊಟ. ಹೀಗೆ 1 ಅಲ್ಲ 2 ಅಲ್ಲ 3 ದಿವಸಗಳು ಕಳೀತಾವೆ. 3 ದಿವಸ ಆಯಿತು. 3 ದಿವಸ ಆದಮೇಲೆ 5 ದಿವಸ ಆಯಿತು. ಅವ್ರು ಅಂದ್ಕೊಳ್ತಾ ಇದ್ದಾರೆ, ಗುರುಗಳ ಸೇವೆಯನ್ನು ಭಕ್ತಿಯಿಂದ ಮಾಡ್ತಾ ಇದ್ದೀನಿ. ಅವರು ಅದೂ ಹೆಂಗೆ ಮಾಡಿದರು ಸೇವೆ ಪ್ರಾರಂಭ ಅಂತಂದರೆ, ತಾವು ಚನ್ನಪಟ್ಟಣದಿಂದ ಹೆಂಗೆ ಬಂದರು ಅಂದರೆ ಅವರ ಚೀಲದಲ್ಲಿ ಏನು ವಸ್ತ್ರಗಳನ್ನು ಇಟ್ಕೊಂಡಿದ್ರು ಆ ಎಲ್ಲ ವಸ್ತ್ರಗಳನ್ನು ತುಂಗಭದ್ರಾ ನದಿಯಲ್ಲಿ ಬಿಸಾಕ್ಬಿಟ್ರು. ಯಾಕೆಂದರೆ ನಾವೆಲ್ಲಾದರೂ ಕ್ಷೇತ್ರಕ್ಕೆ ಹೋದ್ವಿ ಅಂದರೆ ಆ ಕ್ಷೇತ್ರ ಮೂರ್ತಿಯ ಮೇಲಿನ ಶ್ರದ್ಧೆಗಿಂತ ನಾವು ತಂದಿರೋ ಕೈ ಚೀಲದ ಮೇಲೆ ಗಮನ ಭಾಳ ಇರುತ್ತೆ ನಮಗೆ. ಸಾಮಾನ್ಯವಾಗಿ ಆ ಬ್ಯಾಗ್ ಎಲ್ಲಿಟ್ಟಿದ್ವಿ, ಮತ್ತೊಂದು ಎಲ್ಲಿದೆ ಅಂತೆಲ್ಲ ಇದ್ರ ಬಗ್ಗೆನೇ ಆಸಕ್ತಿ ಇರುತ್ತೆ. ಅಂಥದ್ರಲ್ಲಿ ಅವರು ಯಾವ ಮಮಕಾರಗಳಿರಬಾರ್ದು, ಯಾವುದೂ ಕೂಡ ನಾನು ಸೆಳಿಬಾರ್ದು ಅನ್ನೋ ಕಾರಣಕ್ಕೆ ಒಂದು ಜೊತೆ ಬಟ್ಟೆಗಳನ್ನು ಇಟ್ಕೊಂಡು ಎಲ್ಲವನ್ನ ನದಿಯಲ್ಲಿ ವಿಸರ್ಜನೆ ಮಾಡಿಬಿಟ್ರಂಥವ್ರು. ವಿಸರ್ಜನೆ ಮಾಡಿ ಕಠಿಣವಾಗಿ ರಾಯ ಸೇವೆ 3 ದಿವಸ ಆಯಿತು, 5 ದಿವಸ ಆಯಿತು. ಅಂದ್ಕೊಂಡ್ರು, ರಾಯರಿಗೆ ಏನಾದರೂ ಒಂದು ಸೂಚನೆ ಕೊಡಬೇಕಲ್ಲ, ಕೊಡಲೇ ಇಲ್ಲಲ್ಲ ಗುರುಗಳು ಅಂತ. ಯಾಕೆಂದರೆ ಬೇರೆಯವ್ರ ಅನುಭವ ಕೇಳಿದ್ರು, ರಾಯರು ನಮಗೆ ಸೂಚನೆ ಕೊಟ್ಟರು ಹಾಗೆ ಹೀಗೆ ಅಂತೆಲ್ಲ. 3 ಆಯಿತು, 5 ದಿವಸ ಆಯಿತು, ಸೂಚನೆನೇ ಕೊಡಲಿಲ್ಲ. 7 ದಿವಸ ಆಯಿತು, 1 ವಾರ ಸಪ್ತಾಹ ಸೇವೆ ಮಾಡಿದರು. ಸೇವೆ ಮಾಡಿದ್ರೂ ಕೂಡ ಏನೂ ಫಲವೇ ದೊರೆಯಲಿಲ್ಲ ಅವರಿಗೆ. ದೊರೆಯದೇ ಇದ್ದಾಗ 8 ದಿವಸ ಆಯಿತು, 9 ದಿವಸ ಆಯಿತು, 10ನೇ ದಿವಸ ಬಂತು. ರಾಯರ ಹತ್ರ ಹೋಗಿ ಪ್ರಾರ್ಥನೆ ಮಾಡಿದರು, ಸ್ವಾಮಿ ತಮ್ಮ ಹತ್ರ ಸೇವೆ ಮಾಡಲಿಕ್ಕೆ ಅಂತ ಬಂದಿದ್ದೀನಿ, ಮನಸ್ಸಲ್ಲೇ ಇದೆಲ್ಲ ಮಾತಿಲ್ಲ, ದೀನರಾಗಿ ನಿಂತ್ಕೊಂಡು ಬೇಡಿದ್ರಂತ ರಾಯರ ಹತ್ರ. ಸೇವೆ ಮಾಡಲಿಕ್ಕೆ ಅಂತ ಬಂದಿದ್ದೀನಿ, ಏನಾದರೂ ಸೂಚನೆ ಕೊಡಿ. ನೀವು ಸೂಚನೆ ಕೊಟ್ರಿ ಅಂತಂದರೆ ಪರಿಹಾರ ಆಗುತ್ತೋ ಆಗಲ್ಲೋ ಅನ್ನೋದನ್ನಾದರೂ ಕೂಡ ತಾವು ತಿಳಿಸಬೇಕು. ಪರಿಹಾರ ಆಗುತ್ತೆ ಅನ್ನೋ ಭಾವದಲ್ಲಿ ನಾನು ಬಂದಿದ್ದೇನೆ. ಅದರಿಂದಾಗಿ ಹೇಗಾದರೂ ಮಾಡಿ ತಾವು ಅನುಗ್ರಹವನ್ನು ಮಾಡಬೇಕು. ಮಾಡಲಿಲ್ಲ ಅಂದರೆ 10 ದಿವಸಗಳ ಕಾಲ ತಮ್ಮ ಸೇವೆಯನ್ನು ಪರಿಪೂರ್ಣವಾಗಿ ಮಾಡಿದ್ದೇನೆ ಅಂತ ಅಂದ್ಕೊಂಡು ನಾನು ತುಂಗಭದ್ರಾ ನದಿಯಲ್ಲಿ ಕೊನೆಗೆ ಹೋಗಿ ಈ ಸೇವೆಯ ಫಲವನ್ನೆಲ್ಲ ನಿಮಗೆ ಅರ್ಪಣೆ ಮಾಡಿ ನದಿಯಲ್ಲಿ ಹಾರಿ ಪ್ರಾಣ ಬಿಡ್ತೇನೆ. ಯಾಕೆಂದರೆ ಮಾತಾಡಲಿಕ್ಕೆ ಧ್ವನಿ ಇಲ್ಲ, ಮಾತೇ ಇಲ್ಲ ಅಂತಂದರೆ ಇನ್ಯಾವ ವ್ಯವಹಾರ ಹೇಗಾಗಬೇಕು. ಆದ್ದರಿಂದಾಗಿ ಎಲ್ಲರೂ ಕೂಡ ನನ್ನ ಮೇಲೆ ಅನುಕಂಪವನ್ನೇ ತೋರಿಸ್ತಾ ಇದ್ದಾರೆ ಹೊರತು ಯಾರು ಪ್ರೀತಿಯಿಂದ ನನ್ನೊಟ್ಟಿಗೆ ಮಾತಾಡಲಿಕ್ಕೆ ಅಂತ ಬರ್ತಾ ಇಲ್ಲ, ನನಗೆ ಮಾತಿಲ್ಲ. ಆದ್ದರಿಂದಾಗಿ ತಾವು ಮಾತು ಕೊಟ್ಟರೆ ನಾನು ಬದುಕ್ತೇನೆ, ಏನಾದರೂ ಸೂಚನೆ ಕೊಟ್ಟರೆ ನಾನು ಆ ಆಸೆಯಿಂದ ಇಲ್ಲಿರ್ತೇನೆ. ಇಲ್ಲ ಅಂತಂದರೆ ಇವತ್ತು ರಾತ್ರಿ ತಮ್ಮ ದರ್ಶನವನ್ನು ಮಾಡಿಕೊಂಡು ಪ್ರವಾಹದಲ್ಲಿ ಬಿದ್ದು ನನ್ನ ಪ್ರಾಣವನ್ನು ಬಿಡ್ತೇನೆ ಅಂತ ಅಂದ್ಕೊಂಡು ಅವರೇನು ಮಾಡಿದರು, ಅವತ್ತಿನ ದಿವಸ 10ನೇ ದಿವಸದ ಸೇವೆಯನ್ನು ಪ್ರಾರಂಭ ಮಾಡೋದಕ್ಕೂ ಮುಂಚೆ ಈ ಥರ ರಾಯರ ಹತ್ರ ಮಾತಾಡಿಕೊಂಡು ಪ್ರದಕ್ಷಿಣೆಗಳನ್ನು ಹಾಕ್ಲಿಕ್ಕೆ ಶುರು ಮಾಡಿದ್ದಾರೆ. ಎಲ್ಲ 48 ಪ್ರದಕ್ಷಿಣೆ 108 ಪ್ರದಕ್ಷಿಣೆವರೆಗೂ ಕೂಡ ಪ್ರದಕ್ಷಿಣೆಗಳನ್ನು ಹಾಕಿ ಎಲ್ಲ ರಾಯರ ಮುಂದೆ ಕೂತ್ಕೊಂಡು ಸ್ತೋತ್ರ ಪಾರಾಯಣವನ್ನು ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಬೇರೆ ಬೇರೆ ಸ್ತೋತ್ರಗಳ ಪಾರಾಯಣ ಮುಗಿದಿದೆ, ರಾಯರ ಸ್ತೋತ್ರ ಬಂದಿದೆ. ಅದಕ್ಕೆ ತಕ್ಕ ಹಾಗೆ ರಾಯರಿಗೆ ಒಳಗಡೆ ಪೂಜೆ ಎಲ್ಲ ನಡೀತಾ ಇತ್ತು.
ಹಸ್ತೋದಕವಾಗಿ ಮಂಗಳಾರತಿ ಆಗ್ತಾ ಇದೆ. ಮಂಗಳಾರತಿ ಆಗೋ ಕಾಲಕ್ಕೆ ಇವರು ರಾಯರ ಸ್ತೋತ್ರ ಪಾರಾಯಣ ಮಾಡ್ತಾಯಿದ್ರು. ಯೋ ಭಕ್ತ್ಯಾ ಗುರು ರಾಘವೇಂದ್ರ ಚರಣದ್ವಂದ್ವಂ ಸ್ಮರಣ್ಯಃ ಪಠೇತ್ ಸ್ತೋತ್ರಂ ದಿವ್ಯಮಿದಂ ಸದಾ ನಹಿ ಭವೇತ್ ತಸ್ಯಾ ಸುಖಂ ಕಿಂಚನ ಕಿಂತ್ವಿಷ್ಟಾರ್ಥ ಸಮೃದ್ಧಿರೇವ ಕಮಲಾನಾಥ ಪ್ರಸಾದೋದಯಾತ್ ಕೀರ್ತಿರ್ದಿಗ್ವಿದಿತಾ ವಿಭೂತಿರತುಲಾ ಸಾಕ್ಷಿ ಹಯಾ ಸ್ಯೋತ್ರ ಹಿ. ರಾಯರು ತಾವು ಅಧಿಕೃತವಾಗಿ ಈ ಶ್ಲೋಕಕ್ಕೆ, ಈ ರಾಯರ ಸ್ತೋತ್ರಕ್ಕೆ ಅಪ್ಪಣೆಯನ್ನು ಕೊಟ್ಟಿರತಕ್ಕಂತಹ ಒಂದು ಶ್ಲೋಕವಿದು. ಈ ಸ್ತೋತ್ರವನ್ನು ಹೇಳ್ತಾ ಕೊನೆಯಲ್ಲಿ ಈ ಶ್ಲೋಕ ಹೇಳಿದ್ದಾರೆ. ಸಾಕ್ಷಿ ಹಯಾಸ್ಯೋತ್ರ ಹಿ ಅಂತ ಹೇಳಿದ್ದಾರೆ. ಅಷ್ಟೊತ್ತಿಗೆ ಮಹಾಮಂಗಳಾರತಿ ಪ್ರಾರಂಭ ಆಗಬೇಕು. ಜೋರಾಗಿ ಗುರುರಾಜ ಗುರುರಾಜ ಅಂತ ಕೂಗ್ಲಿಕ್ಕೆ ಶುರು ಮಾಡಿಬಿಟ್ರು. ಎಲ್ಲರಿಗೂ ಆಶ್ಚರ್ಯ. ಯಾಕೆ ಅಂತಂದರೆ 3 ದಿವಸ 5 ದಿವಸ 1 ವಾರ 10 ದಿವಸದಿಂದ ಈ ಮನುಷ್ಯ ಸೇವೆ ಮಾಡ್ತಾ ಇದ್ದಾನೆ, ಮಾತೇ ಆಡ್ತಾ ಇದ್ದಿಲ್ಲ. ಇದ್ದಕ್ಕಿದ್ದಂಗೆ ಇವನಿಗೆ ಹೇಗೆ ಮಾತು ಬಂತು, ಏನು ಕಥೆ ಅಂತೆಲ್ಲ ಎಲ್ಲರೂ ಗಾಬರಿ ಆಗಿಬಿಟ್ರಂತೆ. ರಾಮಶಾಸ್ತ್ರಿಗೆ ಮಾತೇ ಬರ್ತಾ ಇದ್ದಿಲ್ಲ, ಹೆಂಗೆ ಬಂತು, ಏನು ಕಥೆ, ಇಷ್ಟು ದಿವಸ ಸೇವೆ ಮಾಡಿದ್ರು ಕೂಡ ಏನೂ ಸೂಚನೆ ಆಗಲಿಲ್ಲ ಅಂಥೇಳಿ ದುಃಖದಿಂದ ಇದ್ದರು ಇವರು. ಇದು ಭಾರಿ ಅದ್ಭುತ ಆಯ್ತಲ್ಲ ಅಂತ ಅಂದ್ಕೊಂಡ್ರೆ ಅವ್ರು ಕೇಳ್ತಾರೆ, ಹೇಗಾಯ್ತಪ್ಪ ಇದು, ಏನು ಕಥೆ ಅಂತ ಕೇಳ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಅದನ್ನು ಒಂದು ಪದ್ಯದ ಮೂಲಕ ಹೇಳಿ ವಿವರಿಸ್ತೇನೆ. ಚಲುವ ಸುಮುಖ ಫಣಿಯಲ್ಲಿ ತಿಲಕ ನಾಮಗಳು ನೋಡಮ್ಮಯ್ಯ, ಜಲಜಮಣಿಯು ಕೊರಳೊಳು ತುಳಸಿ ಮಾಲೆಗಳು ನೋಡಮ್ಮಯ್ಯ, ಸುಲಲಿತ ಕಮಂಡಲು ದಂಡವನ್ನೇ ಧರಿಸಿಹನೆ ಪೇಳಮ್ಮಯ್ಯ, ಖಳಹಿರಣ್ಯಕನಲ್ಲಿ ಜನಿಸಿದ ಪ್ರಹ್ಲಾದನು ತಾನಿಲ್ಲಿಹನಮ್ಮ, ತುಂಗಾ ತೀರದಿ ನಿಂತ ಸುಯತಿವರನ್ಯಾರೇ ಪೇಳಮ್ಮಯ್ಯ, ಸಂಗೀತ ಪ್ರಿಯ ಮಂಗಳ ಸುಗುಣ ತರಂಗ ಮುನಿ ಕುಲೋತ್ತುಂಗ ಕಾಣಮ್ಮ, ತುಂಗಾ ತೀರದಿ ನಿಂತ ಸುಯತಿವರನ್ಯಾರೇ ಪೇಳಮ್ಮಯ್ಯ. ಅಭಿನವ ಜನಾರ್ದನ ವಿಠಲರು ರಾಯರನ್ನು ಸ್ತೋತ್ರ ಮಾಡಿರ್ತಕ್ಕಂತಹ ಪರಿ ಇದು. ಇದರಲ್ಲಿ ಚೆಲುವ ಸುಮುಖ ಫಣೆಯಲ್ಲಿ ಅಂತೆಲ್ಲ ಹೇಳ್ತಾ ಹೋಗ್ತಾರೆ. ಅದನ್ನೇ ಇವರು ಕಾಣ್ತಾರೆ ಕಣ್ಣಿಂದ. ಕೇಳ್ತಾರೆ ಸುತ್ತಿದ್ದವ್ರು, ಏನು ನೋಡಿದಿ, ಹೆಂಗೆ ಬಂತು ನಿನಗೆ ಮಾತು ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ, ನಾನು ರಾಯರ ಬೃಂದಾವನ ನೋಡ್ತಾ ಧ್ಯಾನ ಮಾಡ್ತಾ ಇದ್ದೆ, ಮಹಾಮಂಗಳಾರತಿ ಪ್ರಾರಂಭ ಆಗಬೇಕು, ಇದ್ದಕ್ಕಿದ್ದಂಗೆ ಅಲ್ಲೊಂದು ಅದ್ಭುತವಾಯಿತು ಅಂತ, ಅದ್ಭುತ ದರ್ಶನವಾಯಿತು ನನಗೆ ಅಂತ ಹೇಳ್ತಾರೆ. ಏನಾಯಿತು ಅಂತ ಜೊತೆಗಿದ್ದವ್ರು ಕೇಳಿದ್ರೆ ಅವ್ರು ಹೇಳ್ತಾರೆ, ರಾಯರ ಬೃಂದಾವನದ ಮುಂದೆ ಮಿಂಚು ಬಂದಂಗೆ ಬಂತು, ನನಗೆ ಬೆಚ್ಚಿ ಬಿದ್ದುಬಿಟ್ಟ, ನಾನು ಗೊತ್ತಾಗಲಿಲ್ಲ ಏನು ಇದ್ದಕ್ಕಿದ್ದಂಗೆ ಹಿಂಗೆ ಆಗ್ತಾ ಇದೆ ಅಂತ. ಏನು ಕಂಡ್ರಿ ನೀವು? ಅವ್ರು ಹೇಳ್ತಾರೆ, ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಗುರುರಾಜರ ದರ್ಶನವಾಯಿತು ನನಗೆ ಅಂತ. ಹೆಂಗೆ ದರ್ಶನ ಆಯಿತು ಅಂದರೆ, ಒಳ್ಳೆಯ ಅನರ್ಘ್ಯ ರತ್ನ ಸಿಂಹಾಸನ ಬೃಂದಾವನದ ಮುಂದೆ ಅವರು ಕಂಡದ್ದು. ರತ್ನ ಸಿಂಹಾಸನ, ಸಿಂಹಾಸನದ ಮೇಲೆ ಕಾಲು ಹಾಕಿ ರಾಯರು ಕೂತ್ಕೊಂಡಿದ್ದಾರೆ. ಅದು ರಾಯರು ಅಂದರೆ ಪೂರ್ಣ ಸನ್ಯಾಸಿಗಳ ವೇಷವೂ ಕೂಡ ಅಲ್ಲ ಅದು. ಯಾಕೆ ಅಂದರೆ ಈ ಕಡೆ ಕಾಷಾಯ ವಸನ ಹೊದ್ದಿದ್ದಾರೆ ರಾಯರು, ಕಾಷಾಯ ವಸ್ತ್ರವನ್ನು ಹಾಕ್ಕೊಂಡಿದ್ದಾರೆ, ಅದರ ಮೇಲೆ ಬಂಗಾರದ ಕಿರೀಟ, ಈ ಕಡೆ ದಂಡ, ಇನ್ನೊಂದು ಕಡೆ ರಾಜನ ಸೂಚನೆಯಾಗಿರ್ತಕ್ಕಂತಹ ಖಡ್ಗ. ಪ್ರಹ್ಲಾದರಾಜರು ಅವರೇ ಅಲ್ವಾ ಆ ರಾಜನ ಸೂಚನೆ ಇರತಕ್ಕಂತಹ ಖಡ್ಗ, ಅದರ ಜೊತೆಗೆ ದಂಡ, ಕಮಂಡಲು, ತಲೆ ಮೇಲೆ ಕಿರೀಟ, ಇದನ್ನೆಲ್ಲ ಕಂಡೆ ಮುಖದಲ್ಲಿ ಅದ್ಭುತವಾದ ತೇಜಸ್ಸು. ಯಾಕೆ ಅಂತಂದರೆ ಈ 12 ನಾಮಗಳು ಊರ್ಧ್ವಪುಂಡ್ರ ಮುದ್ರೆಗಳನ್ನು ಧಾರಣೆ ಮಾಡಿದ ರಾಯರು, ಭವ್ಯವಾಗಿರತಕ್ಕಂತಹ ರೂಪ. ಅಂಥ ಮುಖದ ಮಧ್ಯದಲ್ಲಿ ಯಾವಾಗಲೂ ನಿನ್ನನ್ನು ರಕ್ಷಣೆ ಮಾಡ್ತೀನಿ, ನಿನ್ನ ಬೆನ್ನ ಹಿಂದೆ ಇರ್ತೀನಿ ಅಂತಕ್ಕಂತಹ ಸೂಚನೆಯನ್ನು ಕೊಡುವ ಮಂದಹಾಸ ರಾಯರ ಮುಖದಲ್ಲಿ. ಅಂಥ ಮಂದಹಾಸ ಭರಿತವಾಗಿರತಕ್ಕಂತಹ ರಾಯರನ್ನು ನೋಡ್ತಾ ಇದ್ದೇನೆ. ಸುತ್ತ ಬೇರೆ ಬೇರೆ ವಿಧದ ಕಾಂತಿ, ಅಂದರೆ ಸುವರ್ಣ ಬಣ್ಣದ, ಬಂಗಾರದ ಬಣ್ಣದ ಕಾಂತಿ ಕಾಣ್ತಾ ಇದೆ, ಕೆಂಪು, ನೀಲ, ಇದೆಲ್ಲ ಸುತ್ತ ಪ್ರಭೆ ಕಾಣ್ತಾ ಇದೆ ರಾಯರ ಬೃಂದಾವನದ ಸುತ್ತ. ಅಂಥದ್ರಲ್ಲಿ ಎದ್ದು ಹೋಗಿ ರಾಯರನ್ನು ನಮಸ್ಕಾರ ಮಾಡಬೇಕು ಅಂತ ಹೇಳಿ ನಮಸ್ಕಾರ ಮಾಡಿ ಸ್ತೋತ್ರ ಮಾಡಬೇಕು ಅಂತ ಹೋದೆ. ಅಷ್ಟೊತ್ತಿಗೆ ಸ್ತೋತ್ರ ಮಾಡೋದಕ್ಕೂ ಮುಂಚೆ ರಾಯರ ಹೆಸರು ಹೇಳಿ ಪ್ರಾರ್ಥನೆ ಮಾಡೋಣ ಅಂತ ಗುರುರಾಜ ಅಂತ ಕರೆಯೋಣ ಅಂದ್ಕೊಂಡೆ. ಹಾಗೆ ಕರೆದೆ. ಇದೆಲ್ಲ ಅದೇ 2 ನಿಮಿಷಗಳ ಕಾಲ ರಾಯರನ್ನ ಗುರುರಾಜ ಅಂತ ಕರೀಲಿಕ್ಕೆ ಮತ್ತೆ ರಾಯರ ರೂಪ ಮಸುಕಾಗೋಯ್ತು ನನ್ನ ಕಣ್ಮುಂದೆ ಅಂತ ಹೇಳ್ತಾರೆ ಅವರು. ಗುರುರಾಜ ಅಂತ ಒಂದು ಮಾತು ಹೇಳಿದೆ ಗುರುಗಳ ಮುಂದೆ, ಅದನ್ನು ಹೇಳುವ ಪ್ರಭಾವ ಏನೋ ಗೊತ್ತಿಲ್ಲ, ಮತ್ತೆ ಮಾತು ನನಗೆ ಮರಳಿ ಬಂತು ಅಂತ. ಇದು ಆಗೋಷ್ಟು ಹೊತ್ತಿಗೆ 4 ವರ್ಷಗಳಾಗಿರುತ್ತೆ ಅವರಿಗೆ. ಅಂದರೆ 4 ವರ್ಷಗಳಿಂದ ಮಾತೇ ಆಡ್ತಾ ಇರಲ್ಲ ಅವರು. ರಾಯರ ಹತ್ರ ಬಂದರು, ಸೇವೆ ಮಾಡಿದ್ರು, ಕೊನೆಗೆ ಎಲ್ಲವೂ ನಿನಗೆ ಅರ್ಪಣೆ, ಪ್ರಾಣವೇ ಬೇಡ ನನಗೆ ಅನ್ನೋ ಭಾವದಲ್ಲಿ
ರಾಯರಿಗೆ ಸರ್ವಸ್ವವನ್ನು ಸಮರ್ಪಣೆ ಮಾಡಿ ಕೊನೆಯ ದಿವಸ ಕೂತಾಗ ರಾಯರ ಅನುಗ್ರಹ ಮಾಡಿದ್ರು ಅವರಿಗೆ. ಅಂದರೆ ನಾವು ಎಷ್ಟೋ ಪ್ರಸಂಗಗಳಲ್ಲಿ ನಮ್ಮ ಹಿಂದೆ ಯಾರೂ ಇಲ್ಲ ಅಂತಕ್ಕಂತಹ ನಿರಾಶಾಭಾವವನ್ನು ತಾಳ್ತೇವೆ. ಆದರೆ ಬೆನ್ನ ಹಿಂದೆ ನಿಂತು ನಮಗೆ ಅಭಯವನ್ನು ಕೊಟ್ಟು ರಕ್ಷಣೆ ಮಾಡತಕ್ಕಂಥ ಒಂದು ಶಕ್ತಿ ಇದೆ ಅಂತ ತೋರಿಸ್ಕೊಟ್ಟವರು ರಾಯರು. ಅಷ್ಟು ಅನನ್ಯ ಭಕ್ತಿಯಿಂದ ಎಲ್ಲಿ ಚನ್ನಪಟ್ಟಣ, ಎಲ್ಲಿ ಮಂತ್ರಾಲಯ, ಮೈಸೂರು ಸೀಮೆ ಅದು. ಇದು ನೋಡಿದರೆ ಈ ಕಡೆ ಉತ್ತರ ಕರ್ನಾಟಕದ ಆಂಧ್ರ ಪ್ರದೇಶದ ಗಡಿ ಭಾಗದಲ್ಲಿ ಬರತಕ್ಕಂತಹ ಗ್ರಾಮ ಮಂತ್ರಾಲಯ. ಅಂತಹ ಜಾಗದಲ್ಲಿ ಬಂದು ಸೇವೆ ಮಾಡತಕ್ಕಂತಹ ಭಕ್ತನನ್ನು ರಾಯರು ಕೈ ಬಿಡಲಿಲ್ಲ. ಇಂಥ ತಮ್ಮ ಭವ್ಯ ರೂಪವನ್ನು ದರ್ಶನ ಮಾಡಿಕೊಟ್ಟು ಅವನಿಗೆ ಅನುಗ್ರಹವನ್ನು ಮಾಡಿ ಮತ್ತೆ ಮೂಕನನ್ನು ಮಾತುಗಾರನನ್ನಾಗಿ ಮಾಡಿದರು ರಾಯರು. ಯಾವುದೇ ಅಭಿಷ್ಟಗಳನ್ನು ಕೇಳಿದರೆ ಕೊಡ್ತಾರೆ ಅನ್ನಲಿಕ್ಕೆ ಈ ಘಟನೆಯ ಸಾಕ್ಷಿ. ಅದಕ್ಕೆ ಅಪ್ಪಣ್ಣಾಚಾರ್ಯ ಹೇಳ್ತಾರೆ, ಮೂಕೋಪಿ ಯತ್ ಪ್ರಸಾದೇನ ಮುಕುಂದ ಶಯನಾಯತೆ. ಯಾವ ರಾಯರ ಪ್ರಸಾದ ಆಯಿತು ಅಂತಂದರೆ ಸಾಮಾನ್ಯ ಮೂಗನೂ ಕೂಡ ಶೇಷ ದೇವರಿಗೆ 1000 ಹೆಡೆಗಳು ಹೇಗಿರ್ತಾವೋ ಹಾಗೆ, ಅಂದರೆ 1000 ಹೆಡೆಗಳಿರ್ತಾವೆ ಅಂತಂದರೆ ಅವ್ರು ಎಷ್ಟು ಮಾತಾಡಲಿಕ್ಕಿಲ್ಲ, ಪರಮಾತ್ಮನ ಎಷ್ಟು ಸ್ತೋತ್ರ ಮಾಡಲಿಕ್ಕಿಲ್ಲ. ಅಂಥದ್ರಲ್ಲಿ ಎಂಥ ಮೂಗನೂ ಕೂಡ ನಮ್ಮ ಗುರುಗಳ ರಾಯರ ಅನುಗ್ರಹ ಆಯಿತು ಅಂತಂದರೆ ಅಷ್ಟು ವಿಧವಾಗಿ ಪರಮಾತ್ಮನನ್ನು ಗುರುಗಳನ್ನು ಅವನು ಸ್ತೋತ್ರ ಮಾಡಬಲ್ಲ. ಅದಾಗಬೇಕು ಅಂದರೆ ನಮ್ಮ ಗುರುಗಳ ಅನುಗ್ರಹವನ್ನು ಪಡಿಬೇಕು ಅಂಥೇಳಿ ತಾವು ಈ ಸ್ತೋತ್ರದಲ್ಲಿ ಉಲ್ಲೇಖ ಮಾಡ್ತಾ ಹೋಗ್ತಾರೆ. ಅಂತಹ ಆ ರಾಯರ ಸ್ತೋತ್ರಕ್ಕೆ ನಿದರ್ಶನ ರೂಪವಾಗಿ ಈ ರಾಮಶಾಸ್ತ್ರಿಗಳ ಪ್ರಸಂಗವಿದೆ. ಅಂಥ ಮಹಾನುಭಾವರ ಅನುಗ್ರಹ ಯಾವಾಗಲೂ ನಮ್ಮ ಮೇಲೆ ಇರಬೇಕು ಅಂದರೆ ಅದೇ ವಿಧದ ಭಕ್ತಿಯೂ ಕೂಡ ನಮ್ಮಲ್ಲಿ ಬೇಕಾಗತ್ತೆ. ಅಂಥ ದೃಢವಾದ ಭಕ್ತಿಯನ್ನು ನಾವು ಮನಸ್ಸಲ್ಲಿಟ್ಕೊಂಡು ಅಂಥ ಗುರುಗಳನ್ನು ಸ್ಮರಣೆ ಮಾಡುತ್ತಾ ಇಂದಿನ ರಾಯರ ಚಿಂತನೆಯ ಸೇವೆಯನ್ನು ಮಾಡಿಸಿಕೊಟ್ಟಿರ್ತಕ್ಕಂಥವರು ಶ್ರೀ ಚೇತನ್ ಮತ್ತು ಇವರ ಕುಟುಂಬ. ಇವರಿಗೂ ಕೂಡ ಆ ಮಹಾನುಭಾವರ ಅನುಗ್ರಹ ಸದಾ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ 2 ವಾಕ್ಕುಸುಮಗಳನ್ನು ರಾಯರ ಅಂತರ್ಯಾಮಿಯಾಗಿರ್ತಕ್ಕಂತಹ ಶ್ರೀ ರಾಮಚಂದ್ರ ದೇವರಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶಾರ್ಪಣಮಸ್ತು.